ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ, ಇಷ್ಟೇ ಕೇವಲ ಈ ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ, 27ನೇ ಕಂತಿದ್ದು. ಮಿಕ್ಕಿದ ಜಿಲ್ಲೆಗೆ ಬರುತ್ತೋ ಇಲ್ವೋ ಅನ್ನುವಂಥದ್ದು ಕ್ವಶನ್ ಕೂಡ ಇದೆ. ಆ್ಯಂಡ್ ಹಣ ಎಷ್ಟಾಗಿದೆ, 6,000 ಆಗಿದೆಯಾ ಅಥವಾ 2,000 ಆಗಿದೆಯಾ ಅಂತ ಕೇಳುವಂಥ ಪ್ರಶ್ನೆಗೆ ಇವತ್ತಿನ ಒಂದು ಉತ್ತರವನ್ನು ಹುಡುಕೋಣ. ಏನಪ್ಪ ಇವತ್ತಿನ ಒಂದು ವಿಷಯ ನಿಮಗೆ ತಿಳಿಸೋದಾದ್ರೆ ಅಂತ ಅನ್ನೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 6,000 ಹಣ ಜಮೆ ಆಗಿದೆ ಅಥವಾ 2,000 ಹಣ ಜಮೆ ಆಗಿದೆ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 6,000 ರೂಪಾಯಿ ಜಮೆ ಆಗಿದೆ. ಈ 6,000 ರೂಪಾಯಿ ಜಮೆ ಎಲ್ಲಿದಪ್ಪ ಅನ್ನೋದಾದ್ರೆ, ಈಗ 25 ಮತ್ತು 26ನೇ ಕಂತಿನಲ್ಲಿ ಯಾರ್ಯಾರಿಗೆ ಅಮೌಂಟ್ ಬಂದಿರಲಿಲ್ಲ, 2,000 ರೂಪಾಯಿ ಜಮೆ ಆಗಿರಲಿಲ್ಲ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ 27ನೇ ಕಂತನ್ನು ಸೇರಿಸಿ 6,000 ದುಡ್ಡನ್ನ ಜಮೆ ಮಾಡಿದ್ದಾರೆ. ಇನ್ನು ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಉಳಿದ ಜಿಲ್ಲೆಗೆ ಬರುತ್ತಾ ಅಥವಾ ಬರೋದಿಲ್ಲ ಹಣ ಅಂತ ಕೇಳೋದಾದ್ರೆ, ಖಂಡಿತವಾಗ್ಲೂ ಎಲ್ಲಾ ಜಿಲ್ಲೆಗೂ ಕೂಡ ಈಗ ಆಲ್ರೆಡಿ ಅಲ್ಲಿ 15 ಜಿಲ್ಲೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದೆ ರಾಜ್ಯ ಸರ್ಕಾರ. ಮಿಕ್ಕಿದ ಜಿಲ್ಲೆಗೆ ಹಣ ಬರುತ್ತಾ ಅಂತ ಕೇಳೋದಾದ್ರೆ, ಖಂಡಿತವಾಗ್ಲೂ ಬರುತ್ತೆ. 2-3 ದಿನ ವೇಟ್ ಮಾಡಿ ನಾವು ಮತ್ತೆ ಮಿಕ್ಕಿದ ಜಿಲ್ಲೆಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಹೀಗಾಗಿ ದಾವಣಗೆರೆ, ಚಿಕ್ಕಬಳ್ಳಾಪುರ, ಕೊಡಗು, ಮಂಡ್ಯ, ಗದಗು ಅಂಡ್ ಇನ್ನು ಹಲವಾರು ಜಿಲ್ಲೆ ಸೇರಿ 15 ಜಿಲ್ಲೆಗೆ ಆಲ್ರೆಡಿ ಆಗಿ ಅಮೌಂಟ್ ಅನ್ನ ಹಾಕಿದ್ದಾರೆ. ಅದೆಷ್ಟಿಷ್ಟು ಹಾಕಿದ್ದಾರೆ ಅಂತಂದ್ರೆ, 25 ಮತ್ತು 26ನೇ ಕಂತಿನ ಹಣ ಯಾರ್ದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಪೆಂಡಿಂಗ್ ಉಳ್ಕೊಂಡಿತ್ತು ಅಂತವರಿಗೆ ಹಣವನ್ನ ಜಮೆ ಮಾಡಿದ್ದಾರೆ. ಟೋಟಲ್ ಆಗಿ 27ನೇ ಕಂತನ್ನು ಸೇರಿಸಿ 6,000 ಹಣವನ್ನ ಜಮೆ ಮಾಡಿದ್ದಾರೆ. ಯಾರಿಗೆ 25 ಮತ್ತು 26ನೇ ಕಂತಿನ ಹಣ ಬಂದಿತ್ತು ಅವ್ರಿಗೆ ಜಸ್ಟ್ 2,000 ರೂಪಾಯಿ ಅಷ್ಟೇ ಜಮೆ ಆಗಿದೆ. ಸೊ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. 6,000 ಎದುರದು ಅಂತ ಹೇಳಿದ್ರೆ 2 ಕಂತಿಂದ ಏನು ಬ್ಯಾಲೆನ್ಸ್ ಇತ್ತಲ್ಲ ಅದನ್ನ ಸೇರಿಸ್ಬಿಟ್ಟು 27ನೇ ಕಂತಿಗೆ ಹಣವನ್ನ ಜಮೆ ಮಾಡಿದ್ದಾರೆ ಅಷ್ಟೇ. ಇಷ್ಟೆಲ್ಲ ಆದರೂ ಕೂಡ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಚೆಕ್ ಮಾಡಿದ್ರು ಕೂಡ ನಮಗೆ ಹಣ ಬಂದಿರೋದು ಗೊತ್ತಾಗ್ತಾ ಇಲ್ಲ ಅನ್ನೋರು ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗ್ಬಿಟ್ಟು ಗೃಹಲಕ್ಷ್ಮಿಗೆ ಅಂತಾನೆ ಹೇಳ್ಬಿಟ್ಟು ಈ ಒಂದು ಸೇವಾ ಸಿಂಧು ಎನ್ನುವಂಥ ಒಂದು ಆ್ಯಪನ್ನು ತೊಗೊಂಡ್ಬಂದಿದ್ದಾರೆ. ಆ ಆ್ಯಪಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೇಕು. ಆ್ಯಂಡ್ ನೀವು ಗೃಹಲಕ್ಷ್ಮಿ ಒಂದು ಯೋಜನೆಯನ್ನು ಮಾಡಿಸುವಾಗ ಅವಾಗ ಏನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಿ ಆ್ಯಂಡ್ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿರ್ತೀರಲ್ಲ, ಆ ಮೊಬೈಲ್ ನಂಬರಿಗೆ ಒಂದು ಬ್ಯಾಂಕ್ ಅಕೌಂಟಿಂದ ನಿಮ್ಮ ಒಂದು ಬ್ಯಾಂಕ್ ಯಾವುದು ನೀವು ಕೊಟ್ಟಿರ್ತೀರಲ್ಲ ಆ ಬ್ಯಾಂಕಿಂದ ಒಂದು ಮೆಸೇಜ್ ಬರುತ್ತೆ, SMS ಬರುತ್ತೆ. ಆ SMS ಮೂಲಕ ನಿಮ್ಮ ಒಂದು ಕಂತುಗಳು ಹಣ ಬಂದು ತಲುಪಿದೆ ಅಂತ ಕೂಡ ನೀವು ತಿಳ್ಕೊಳ್ಬಹುದು. ಸೊ ಇದೇ ತರ ಮಾಹಿತಿಗಾಗಿ ನನ್ನ ಒಂದು ಪ್ರಿಯಾ ವಿಜಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯಾದ ಅಪ್ಡೇಟ್ಸ್ಗಳನ್ನ ಮತ್ತೆ ಕೊಡ್ತಾ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ಪ್ರತಿ ವೀಡಿಯೋಸ್ಗಳು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿಯಾದ ಅಪ್ಡೇಟ್ಸ್ ನಿಮಗೆ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.